ನಾರಾಯಣ, ಎಲ್ಲಿ ನಮ್ಮ ಓಹೋ ಭೃಗು ಮಹರ್ಷಿಗಳು ಇಲ್ಲೇ. ನಮೋ ನಮಃ. ನಮೋ ನಮಃ. ದಯಮಾಡಿಸಿ. ಕುಶಲವೇ ಮುನಿವರ್ಯ? ನಾವು ಕುಶಲರಾಗಿದ್ದ ಮಾತ್ರಕ್ಕೆ ಮುಗಿಯಿದೆ ಪೂಜ್ಯರಿ. ಲೋಕದಲ್ಲಿನ ಸಮಸ್ತರೂ ಕುಶಲರಾಗಿರಬೇಕಲ್ಲವೇ? ಅಲ್ಲವೇ ಅಲ್ಲವೇ, ಮುತ್ತಿನಂಥ ಮಾತು. ತಮ್ಮಂಥ ಜ್ಞಾನಿಗಳು ತಪೋನಿಧಿಗಳು ಅಹೋರಾತ್ರಿ ಚಿಂತಿಸುತ್ತಿರುವಾಗ ಜಗತ್ತು ಯಾವಾಗಲೂ ಕ್ಷೇಮವಾಗಿಯೇ ಇರುತ್ತದೆ. ಅಂದಹಾಗೆ ಕಶ್ಯಪ ಮಹರ್ಷಿಗಳೇ, ನೀವು ಕೈಗೊಂಡಿರುವ ಈ ಮಹಾಯಾಗ ಲೋಕ ಕಲ್ಯಾಣಕ್ಕಾಗಿಯೇ ತಾನೆ? ಏಕೆ ಪೂಜ್ಯರೇ, ಅನುಮಾನವೇ? ಅನುಮಾನವೇನಿಲ್ಲ, ಸ್ವಲ್ಪ ಸಂದೇಹ ಅಷ್ಟೆ. ಈ ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂದು ತೀರ್ಮಾನಿಸಿದ್ದೀರಿ? ಏಕೆ ತಪಸ್ವಿಗಳೇ ಸುಮ್ಮನಾದಿರಿ? ಯಾಗ ಫಲವನ್ನು ಯಾರಿಗರ್ಪಿಸಬೇಕೆಂಬುದನ್ನು ನಿಶ್ಚಯಿಸದೆ ಯಾಗವನ್ನು ಪ್ರಾರಂಭಿಸಿದ್ದೀರಾ? ನಾರಾಯಣ ನಾರಾಯಣ. ಮಹರ್ಷಿಗಳೇ, ನನಗೆ ತಿಳಿದಿರುವುದು ಇಷ್ಟು. ತ್ರಿಗುಣಗಳಲ್ಲಿ ಸತ್ವಗುಣವೇ ಸರ್ವಶ್ರೇಷ್ಠವಾದದ್ದು. ತ್ರಿಮೂರ್ತಿಗಳಲ್ಲಿ ಯಾರು ಸತ್ವಗುಣ ಸಂಪನ್ನರೋ ಪರೀಕ್ಷಿಸಿ ಅವರಿಗೆ ಯಾಗ ಫಲವನ್ನು ಸಮರ್ಪಿಸುವುದೇ ಶ್ರೇಯಸ್ಕರ. ತ್ರಿಮೂರ್ತಿಗಳಲ್ಲಿ ಸತ್ವಗುಣವುಳ್ಳವರು ಯಾರೆಂದು ನಿರ್ಧರಿಸುವುದು? ಹೋಗಿ ಪರೀಕ್ಷಿಸಿದರಾಯಿತು. ನನ್ನೆದುರೇ ನಟಿಸುವಿರಾ? ಕಮಲೋತ್ಸವ ಸೃಷ್ಟಿಕರ್ತನೆಂಬ ಅಹಂಕಾರದಿಂದ ಸೊಕ್ಕಿ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿದರೂ ಸ್ವೀಕರಿಸದೆ ಮೌನ ಸಾಧಿಸಿ ನನಗೆ ಅಪಮಾನ ಮಾಡಿದ ನಿನಗೆ ಇಂದಿನಿಂದ ಭೂಲೋಕದಲ್ಲಿ ಪೂಜೆ ಪುರಸ್ಕಾರಗಳು ಇಲ್ಲದೆ ಹೋಗಲಿ. ಸ್ವಾಮಿ, ಏನಿದೆ ಅನಾಹುತ? ಆತಂಕ ಪಡೆದಿರುವ ವಾಣಿ, ಹರಿಸಂಕಲ್ಪವಿಲ್ಲದೆಯೇ ಯಾವ ಕಾರ್ಯವೂ ಜರುಗದು. ಲೋಕ ಕಲ್ಯಾಣದ ಮಹತ್ ಕಾರ್ಯಕ್ಕಾಗಿ ನಾಡನಾಡಿಸುತ್ತಿರುವ ನಾಟಕದ ಆರಂಭವಿದು ಅಷ್ಟೇ. ವಿರಾಗಿಯಂತೆ ಉಡುಪು ಧರಿಸಿದ ಮಾತ್ರಕ್ಕೆ ಮುನಿಪುಂಗವರನ್ನು ಅಲಕ್ಷಿಸಬಹುದೆಂದು ಪ್ರಾಯದೆಯ? ಸರ್ವೇಶ್ವರ ವಿಶ್ವೇಶ್ವರ ಎಂದು ಮರೆಯಿರುತ್ತಿದ್ದರೂ ಹೋಗದೆ ಶೃಂಗಾರ ನಾಟ್ಯದಲ್ಲಿ ಮೈಮರೆತು ಗರ್ವದಿಂದ ಮೆರೆಯುತ್ತಿರುವ ನಿನಗೆ ಇಂದಿನಿಂದ ಭೂಲೋಕದಲ್ಲಿ ಲಿಂಗ ಪೂಜೆಯೇ ಸ್ಥಿರವಾಗಿ ಹೋಗಲಿ. ಆತಂಕ ಪಡೆದಿರುವ ಗೌರಿ, ಲೋಕ ಕಲ್ಯಾಣಕ್ಕಾಗಿ ನಡೆಯಲಿರುವ ನಾಟಕಕ್ಕೆ ನಾಂದಿ ಇದು ಅಷ್ಟೇ. ಶ್ರೀಹರಿ ಶ್ರೀವತ್ಸ
ಕಣ್ಬಿಟ್ಟು ನೋಡದಷ್ಟು ನಿರ್ಲಕ್ಷ್ಯ. ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸೋತು ಮೈಮರೆಯುವಷ್ಟು ಅಹಂಕಾರ. ಮಹರ್ಷಿ, ನೀವು ನಿಮ್ಮ ಆಗಮನದಿಂದ ವೈಕುಂಠ ಭಾವನವಾಯಿತು. ನಿಮ್ಮ ಪವಿತ್ರ ಪಾದಧೂಳಿ ಸೋಂಕಿ ನಾನು ಧನ್ಯನಾದೆ. ಬನ್ನಿ ಮಹಾತ್ಮ, ದಯಮಾಡಿ ಕುಳಿತುಕೊಳ್ಳಿ. ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮ ಈ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನೊಂದಿದೆಯೋ ಏನೋ. ಹರಂಬ, ಗೋವಿಂದ, ಕರುಣಾಸಿಂಧು, ಆಶ್ರಿತ ಬಂಧು, ದೇವದೇವ, ಸೃಷ್ಟಿ ಸ್ಥಿತಿ ಲಯ ಕಾರಣರಾದ ತ್ರಿಮೂರ್ತಿಗಳ ಗುಣಾತಿಶಯಗಳನ್ನೇ ಪರೀಕ್ಷಿಸಲು ಹೊರಟ ಪಾಪಿಯಾಗಿ ಬಿಟ್ಟೆ ನಾನು. ಶರಣಾಗತ ವತ್ಸಲ, ನನ್ನ ಸರ್ವಾಪರಾಧಗಳನ್ನು ಮನ್ನಿಸು ಸ್ವಾಮಿ. ಹೇಳಿ ಮಹರ್ಷಿ. ಬ್ರಹ್ಮಪುತ್ರ, ಮೊಮ್ಮಕ್ಕಳು ತುಂಟಾಟವಾಡಿದರೆ ತಾತ ಕುಪಿತನಾಗುವನೇನು? ಸಮಾಧಾನ ತಂದುಕೊಳ್ಳಿ. ಮಹಾನುಭಾವ, ನಾನೀಗಲೇ ಹೋಗಿ ಯಾಗಶಾಲೆಯಲ್ಲಿರುವ ಕಶ್ಯಪಾದಿಗಳ ಸಂದೇಹ ನಿವಾರಣೆ ಮಾಡಬೇಕಾಗಿದೆ. ನನಗೆ ಅಪ್ಪಣೆ ಕೊಡುವ ಶ್ರೀಹರಿ. ಹೋಗಿ ಮಂಗಳವಾದ. ಧನ್ಯವಾದ. ಲಕ್ಷ್ಮಿ, ಏಕೆ ಪ್ರಿಯ ಕಣ್ಣಲ್ಲಿ ನೀರು? ನೀವು ಮಾಡಿದ ಘನ ಕಾರ್ಯಕ್ಕೆ ಕಣ್ಣೀರು ಹಾಕದೆ ಆನಂದ ಪಡಬೇಕೇನು? ಸೃಷ್ಟಿಕರ್ತನಿಗೆ ಜನ್ಮ ಕೊಟ್ಟ ತಂದೆಯನ್ನು ಕೇವಲ ಒಬ್ಬ ಮಾನವನು ಅಪಮಾನ ಮಾಡಿಬಿಟ್ಟನಲ್ಲ. ರಮ, ಭೃಗು ಮಹರ್ಷಿ ಮಹಾಜ್ಞಾನಿ. ಯಾವುದೋ ಘನ ಕಾರ್ಯ ಸಾಧಿಸುವ ಸಲುವಾಗಿ ಆ ರೀತಿ ವರ್ತಿಸಿರಬಹುದೇ ಹೊರತು ಅನ್ಯಥಾ ಅಲ್ಲ. ಸಮಾಧಾನ ತಂದುಕೋ ದೇವಿ. ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದ್ದು ನನಗೆ. ನಿಮಗಲ್ಲ. ಅವನು ಒದ್ದಿದ್ದು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ. ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿದ್ದು ಖಂಡಿತ ಇಲ್ಲ. ಏನೇ ಆಗಲಿ, ನನಗೆ ಅಪಮಾನವಾದ ಈ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ಇರುವುದಿಲ್ಲ. ಲಕ್ಷ್ಮಿ, 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 ಮಹಾಲಕ್ಷ್ಮಿ, ಲಕ್ಷ್ಮಿ, 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 ಲಕ್ಷ್ಮಿ. ಏನಮ್ಮ, ಏನಾಯ್ತಮ್ಮ? ಎಲ್ಲ ನನ್ನ ಶ್ರೀನಿವಾಸ. ಅದಾವ ಶ್ರೀನಿವಾಸ ಅಮ್ಮ? ನನ್ನ ಕಂದ, ನನ್ನ ಮಗ ಶ್ರೀನಿವಾಸ ಇಲ್ಲೇ ಕುಳಿತಿದ್ದ. ನನ್ನೊಡನೆ ನಗು ನಗುತ್ತಾ ಮಾತನಾಡಿದ. ಸ್ವಾಮಿ ಸನ್ನಿಧಿಗೆ ಹೋಗುತ್ತಿದ್ದಾಗ ಕಾಣದೇ ಮರೆಯಾಗಿ ಹೋದ. ಶ್ರೀನಿವಾಸ. ಅಮ್ಮ, ಏನಾದರೂ ಕನಸು ಕಂಡಿರಾ? ಸ್ವಾಮಿಯ ಸನ್ನಿಧಿಗೆ ವೇಳೆಯಾಯಿತಲ್ಲವೇ? ಹೌದು ಹೌದು. ಹೊರಡೋಣ. ಸ್ವಾಮಿ, ಸ್ವಾಮಿ, ಸದಾ ಕಾಲ ನಿನ್ನನ್ನು ಸೇವಿಸುತ್ತಾ ಕಾಲಯಾಪನೆ ಮಾಡುತ್ತಿರುವ
ನನಗೆ ಇದೆಂತಹ ಯಾತನೆಯನ್ನು ತಂದೊಡ್ಡಿದೆ ತಂದೆ. ಯಾವ ಕಾರಣಕ್ಕಾಗಿ ನನಗೆ ವಿಚಿತ್ರ ಅನುಭವ, ಯಾವ ಅಪರಾಧಕ್ಕಾಗಿ ನನಗೆ ವೇದನೆ? ಮಾತನಾಡು ಸ್ವಾಮಿ, ಮಾತನಾಡು. ಬಕುಳ, ಯಾವ ಕ್ಷಣದಲ್ಲಿ ಶ್ರೀನಿವಾಸ ತನ್ನ ಲೋಕ ಬಿಟ್ಟು ಭೂಸ್ಪರ್ಶ ಮಾಡಿದನೋ ಆ ಕ್ಷಣವೇ ನೀನವನ ತಾಯಾದೆ. ಆ ಅನುಭವವನ್ನೇ ನೀನು ಕನಸಿನಂತೆ ಕಂಡಿದ್ದು. ಹಾಗಾದ್ರೆ ಸ್ವಾಮಿ ಇಲ್ಲೇ ಅರಣ್ಯದಲ್ಲಿ ಕಾಲ ಕೂಡಿ ಬಂದಾಗ ತಾನಾಗೇ ನಿನ್ನ ಬಳಿಗೆ ಬರು. ಪದ್ಮಾವತಿ, ಆವೇಶ ಬರೆದಿರು ಮಗಳೇ. ನಾರಾಯಣ ವೈಕುಂಠ ಬಿಟ್ಟು ಬಂದಿದ್ದೇ ನಿನಗಾಗಿ. ವೇದವತಿಯಾಗಿ ನೀನು ಪಡೆದಿರುವ ವರವನ್ನು ಪೂರೈಸುವುದಕ್ಕಾಗಿ. ಅಷ್ಟ ಮಾತ್ರವಲ್ಲಮ್ಮ, ಕಲಿಯುಗದಲ್ಲಿ ಕಡು ಕಷ್ಟದಿಂದ ಕಂಗಾಲಾಗಿ ಕಾಪಾಡಿ ಎಂದು ಬರುವ ಭಕ್ತರ ಉದ್ಧಾರಕ್ಕಾಗಿ ನಾರಾಯಣನು ಸ್ವರೂಪ ಹೊಂದಿರುವ. ಮಹಾಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸನ ವೆಂಕಟಾಚಲದಲ್ಲಿ ನಿಂತು ನಂಬಿದವರ ಬೆಂಬಲಿದ ರಕ್ಷಿಸುವ ಸಂಕಲ್ಪ ಮಾಡಿದಂತೆಯೇ ಅವನ ಕೈ ಹಿಡಿದು ಧನ್ಯರಾದ ನೀವು ಅವನನ್ನು ಅನುಸರಿಸಬೇಕಾದ್ದೇ ನಿಮ್ಮ ಕರ್ತವ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ఆశల చిత్తానికేలే అలవోకలు మూసిన ముత్యాలకేలే మొరగులు ఆశల చిత్తానికేలే అలవోకలు మూసిన ముత్యాలకేలే మొరగులు ఆశల చిత్తానికేలే అలవోకలు నామాల వాడ వెంకటేశుడా మూడో నామాల ముత్తు శ్రీనివాసుడా నామాల వాడ వెంకటేశుడా
ಕೃಷ್ಣದ